ಇದು ಜನ ವಿರೋಧಿ ಸರ್ಕಾರ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಗದ್ದಲದ ನಡುವೆಯೇ ವಿಧೇಯಕಕ್ಕೆ ಅಂಗೀಕಾರ ಸಿಗ್ತಾ ಇದೆ, ಮಂಡನೆ ಆಗ್ತಾ ಇದೆ. ಗದ್ದಲ ಗಲಾಟೆ ಪ್ರತಿಧ್ವನಿಸ್ತಾ ಇದೆ ವಿಧಾನಸಭೆಯಲ್ಲಿ. ಪೇಪರ್ ಹರಿದು ಸ್ಪೀಕರ್ ಕಡೆ ತೂರಿದ್ದಾರೆ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನೀವು. ಸಿಎಂ ಕೂಡ ಗರಂ ಆಗ್ತಾರೆ. ಹೋಗಿ ಕುತ್ಕೊಳ್ಳಿ ನಿಮ್ಮ ಆಸನದಲ್ಲಿ ಅಂತ ಅಂದ್ರೂ ಕೂಡ ಯಾರು ಅಲ್ಲಿ ಕೇಳಿಸಿಕೊಳ್ಳಲು ತಯಾರಿ. ಒಪ್ಪಿಗೆ ದೊರಕಿದೆ. 2ರಿಂದ 13 ಸ್ಪೀಕರ್ ಸುತ್ತ ಮಾರ್ಷಲ್ಗಳು ನಿಂತಿದ್ದಾರೆ. ಅವರ ಕಡೆ ಪೇಪರ್ ಅನ್ನ ತೂರ್ತಾ ಇದ್ದಾರೆ. ಬಜೆಟಿನ ಪ್ರತಿಯನ್ನ ಹರಿದು ಎಸಿತಾ ಇದ್ದಾರೆ. ಸ್ಪೀಕರ್ ಪೀಠದ ಮೇಲೆ ಹತ್ತಿದ್ರು. ಎಳಗಾಕ್ರಿ ಅವರನ್ನ ಅಂತ ಸಿಎಂ ಗರಂ ಆಗ್ತಾರೆ. ಸ್ಪೀಕರ್ ಆಸನದ ಬಳಿ ತೆರಳಿ ಅಲ್ಲಿ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸುತ್ತಾರೆ. ಬೆಳಗ್ಗಿನಿಂದಲೂ ಕೂಡ ಸದನದಲ್ಲಿ ಜಟಾಪಟಿ ಗದ್ದಲ ಗಲಾಟೆ ಬಹಳ ಜೋರಾಗಿ. ಆರಂಭದಲ್ಲೇ ಹನಿ ಟ್ರ್ಯಾಪ್ ವಿಚಾರ ಪ್ರತಿಧ್ವನಿಸುತ್ತೆ. ಆನಂತರ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ, ಇದಕ್ಕೂ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸುತ್ತೆ. ಆರಂಭದಿಂದಲೂ ಇದಕ್ಕೆ ವಿರೋಧವನ್ನೇ ವ್ಯಕ್ತಪಡಿಸಿಕೊಂಡು ಬಂದಿದೆ. ಹೋರಾಟ, ಪ್ರತಿಭಟನೆ, ಮತ್ತೊಂದು ಕಡೆ ಕಾನೂನು ಸಮರಕ್ಕೂ ಕೂಡ ಬಿಜೆಪಿ ಮುಂದಾಗಿದೆ. ಅದೇ ವಿಚಾರ ಪ್ರತಿಧ್ವನಿಸುತ್ತೆ ವಿಧಾನಸಭೆಯಲ್ಲಿ. ಮುಸ್ಲಿಮರಿಗೆ ಮೀಸಲಾತಿಯನ್ನ ಘೋಷಿಸಿದ್ದ ಸಿಎಂ ವಿರುದ್ಧ, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತೆ ಬಿಜೆಪಿ. ಸಿಎಂ ಉತ್ತರದ ವೇಳೆ ಬಿಜೆಪಿ ಸದಸ್ಯರು ಭಾರಿ ಪ್ರತಿಭಟನೆ ನಡೆಸುತ್ತಾರೆ. ಬಜೆಟ್ ಅನುಮೋದನೆಗೆ ವಿಪಕ್ಷ ವಿರೋಧವನ್ನ ವ್ಯಕ್ತಪಡಿಸುತ್ತೆ. ಸಿಎಂ ಬಜೆಟ್ ಭಾಷಣ ಮಾಡುವಂತ ಸಂದರ್ಭದಲ್ಲೇ ಭಾರಿ ಪ್ರತಿಭಟನೆ ನಡೆಸುತ್ತೆ ಬಿಜೆಪಿ. ಈಗ ವಿಧೇಯಕಗಳ ಅಂಗೀಕಾರ ಗದ್ದಲ ಗಲಾಟೆಯ ನಡುವೆ ನಡೀತಾ ಇದೆ. ಬಹಳ ದೊಡ್ಡ ಕೋಲಾಹಲಕ್ಕೆ ಕಾರಣವಾಯಿತು. ಇವತ್ತು ಸದನ ಆರಂಭ ಆಗ್ತಾ ಇದ್ದಂತೆ ಹನಿ ಟ್ರ್ಯಾಪ್ ನಿಂದ ಶುರುವಾಗಿದ್ದು ಈಗ ಬಿಜೆಪಿ ಸದಸ್ಯರು ಸದನದ ಬಾವಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಸ್ಪೀಕರ್ ಕಡೆ ಬಜೆಟ್ ಪ್ರತಿಯನ್ನ ಹರಿದು ತೂರ್ತಾ ಇದ್ದಾರೆ. ಘೋಷಣೆಗಳನ್ನ ಮಾಡ್ತಾ ಇದ್ದಾರೆ. ಗದ್ದಲ ಗಲಾಟೆ ಅದರ ನಡುವೆ ವಿಧೇಯಕಗಳ ಅಂಗೀಕಾರ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಪರಸ್ಪರ ವಾಗ್ವಾದಕ್ಕೂ ಕೂಡ ಕಾರಣವಾಗ್ತಾ ಇದೆ. ವಿಧಾನಸಭೆಯಿಂದ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮಾರ್ಷಲ್ಗಳಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.